ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಒಂದು ಮದ ಬಂದ್ಬಿಟ್ಟಿದೆ. ಇವನು ನಮ್ಮದೇ ಸರ್ಕಾರ, ನಾವು ಏನು ಮಾಡಿದ್ರು ಯಾರು ಕೇಳೋದಿಲ್ಲ. ನೀವೆಲ್ಲ ನೋಡಿದ್ರೆ ನಾಗಮಂಗಲದಲ್ಲಿ ಒಂದು ಮಸೂತಿಯಿಂದ ಪೆಟ್ರೋಲ್ ಬಾಂಬ್ ಒಗಿತಾರೆ, ಕಲ್ಲು ಒಗಿತಾರೆ. ಮದ್ದೂರಿನ ಗಣಪತಿ ಮೇಲೆ ಕಲ್ಲು ಬೀಳ್ತದೆ. ಇಷ್ಟು ಸಣ್ಣ ಹುಡುಗ ಗಣಪತಿ ಮೂರ್ತಿ ಮೇಲೆ ಉಗುಳ್ತಾನೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಅವಮಾನ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಅವಮಾನ ಮಾಡ್ತಾರೆ. ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗಲಾಟೆ ಮಾಡುವಂಥವ್ರು ಮುಸಲ್ಮಾನರು ಬಿಟ್ಟರೆ ನಮ್ಮ ಕಡೆಯಿಂದ ಎಂದೂ ಸಹ ಅವರಿಗೆ ತೊಂದರೆ ಆಗೋಂಥದ್ದಾಗಿಲ್ಲ. ಆದರೆ ಮನೆ ಬಾಗಲಕೋಟೆಯಲ್ಲಿ ಹೋಗ್ತಿರುವಂಥ ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಒಗೆಯುವಂಥದ್ದನ್ನು ಮಾಡಿದವರು ಅವರು. ಮತ್ತು ಒಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಗಿತಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಗೂ ಸಹ ಕಲ್ಲು ಒಗಿತಾರೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಮಸೂದಿಯಲ್ಲಿ? ಅವ್ರದ್ದೇನು ಕೆಲಸ ಇತ್ತು ಅಲ್ಲಿ? ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾವ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮಸೂದಿಗಳನ್ನು ಸೀಸ್ ಮಾಡಬೇಕು. ಅಲ್ಲಿರುವಂಥ ಒಳಗೆ ಏನೇನು ಇಟ್ಟಿರ್ತಾರೆ ಶಸ್ತ್ರಾಸ್ತ್ರಗಳು. ಒಬ್ರು ಯಾರೋ ಹೇಳಿದ್ರೆ ನನಗೆ, ಈಗ ಅಲ್ಲಿ ಒಳಗೆ ಮಸೂತಿಯಲ್ಲಿ ಇವತ್ತು ಕಬ್ಬಿಣ ರಾಡ್ಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೆ ಅನ್ನೋಂಥದ್ದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆಯಾಗಿದೆ. ಅಂದರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೇನು ಬೆಂಬಲಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನುವಂಥ ಬೆಂಬಲದಿಂದ ಇವತ್ತು ನೋಡ್ರಿ ನಾವು ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲರಿ ಪೂರ್ತಿ ನಮ್ಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ನಾವು ತಳಗೆ ಮಾತಾಡ್ತಿದ್ದೇನು ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು ಅವರು ಇವರೇ ಕೂತಿರ್ತಾರೆ. ಅಂದ್ರೆ ಇಷ್ಟು ಅವ್ರ ಬಲ್ಲಿ ಏನಾಗ್ಬಿಟ್ಟದೆ ಅಂದ್ರೆ ಕೆಲವೊಂದು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗೆ ಕೆಡೋದಿ ನಾವು BJPನ ಹೆಂಗೆ ಮಣ್ಣು ಕೊಟ್ಟಿವತ್ತ ಮಾತಾಡ್ತಾರೆ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದಮೇಲೆ ಒಬ್ಬ IPS SP ಮೇಲೇನು ಕಲ್ಲು ಹೋಗದ ಮ್ಯಾಗೂ ಬಂಧನ ಯಾರು ಮಾಡಬೇಕು? ಯಾರು ಕಲ್ಲು ಹೋಗದಾರ, ಯಾರು ಚಪ್ಪಲಿ ಹೋಗದಾರ ಅವ್ರನ್ನ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ಮ ಇದರಲ್ಲೇ ಸಿಕ್ಕಿದೆ, ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ಮ CCTVಯಲ್ಲಿ ಸಿಕ್ಕಿದೆ. ಹಾಗಾದ್ರೆ ಹಿಂದೂಗಳ ಮೇಲೆ ಕಲ್ಲು ಇದು ಏನು ಲಾಠಿ ಚಾರ್ಜ್ ಮಾಡ್ತೀರಿ? ಅವ್ರ ಕಾಲು ಕೈ ಮುರಿಯಂಗ ನೀವು ಹೀನಾಯ ಮನುಷ್ಯತ್ತಿಲ್ಲಾರ್ದಂಗೆ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀರಿ. ಹಾಗಾದ್ರೆ ಅವ್ರಿಗೆ ಏನು ಮಾಡಿದ್ರಿ? ಏನು ಕ್ರಮ ಕೈಗೊಂಡ್ರಿ? ಇವತ್ತಿನ ತನ ಆ ಮುಸ್ಲಿಮ್ ಏನೋ ಜಮಾತ್ ಇದೆ, ಆ ಮಸೂದಿ ಇದೆ, ಪಂಕ ಮಸೀದಿ, 8 ಮಂದಿನ ಅರೆಸ್ಟ್ ಮಾಡಿರಿ. ಅಲ್ಲಿರುವಂಥ ಮೌಲ್ವಿ ಅವ್ರನ್ನೆಲ್ಲ ಒಳಗೆ ಕೂಡಿ ಹಾಕ್ಲಿಕ್ಕೆ 200-300 ಜನ ಹಿಂದಿನ ಭಾಗಲ್ಲೇ ಬಂದು ಸೇರಿದ್ರತ್ತನ್ನೋಂಥದ್ದು ಎಲ್ಲ ಓಪನ್ ಇದೆ. ಯಾರಾದ್ರೂ ಅಂತ ಮುಖ ಸಿಗ್ತದೆ. ಆದರೆ ಅದನ್ನು ಬಂಧನ ಮಾಡಲಾರ್ದೆ ಅವ್ರು ಪ್ರೆಷರ್ ಮಾಡ್ತಾರಂತೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಆ ಕಡೆ 8 ಮಂದಿನ ಅರೆಸ್ಟ್ ಮಾಡ್ರಿ, ಈ ಕಡೆ 8 ಮಂದಿ. ಇದೇನಿದು? ಏನು ಇದ್ರ ತೂಕ ಮಾಡ್ಲಕತ್ತೀರಿ? ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು. ನಾದೇ SP ಅವ್ರಿಗೆ ಕೇಳಿದೆ, ಏನು ಇಲ್ಲ ಸರ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ರೀತಿ ಸರ್ಕಾರದ ಪ್ರೆಷರ್ದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು. ಪೊಲೀಸರ ಇಲಾಖೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷದಿದ್ದರೂ ಇರಲಾಕೆ ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು. ಒಳ್ಳೆ ನಮ್ಮ ಎಲ್ಲೇ ಲಾಠಿ ಚಾರ್ಜ್ ಮಾಡೋದು, ನಮ್ಮವ್ರನ್ನೇ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡೋದು. ಒಬ್ಬ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ ಕಲ್ಲು ಒಗದಾನ, ಏನಾದರೂ ಮಸೂದಿ ಮೇಲೆ ಚಪ್ಪಲಿ ಹೋಗದಾನ, ನಿಮ್ಗೇನಾದ್ರು ದಾಖಲೆ ಇದ್ರೆ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡ್ರಿ. ಯಾರು ತಪ್ಪು ಮಾಡಿದ್ರು ತಪ್ಪೇ.
ಇವು ಅಮಾಯಕ ಹಿಂದೂ ಕಾರ್ಯಕರ್ತನ ಈಗ ಸದೆ ಬಡಿದು ಹೊಡಿದು ಭಯ ಹೊಗ್ಸೋದು, ಸುಮ್ಮನೆ ಮಾರ್ಕೆಟ್ನ ಬಂದು ಇಟ್ಕೊಂಡು ಕೂತೀರಿ. ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದ್ದಲ್ಲ ಆ ಏರಿಯಾದಾಗ ಅಲ್ಲಿ ಟೈಟ್ ಮಾಡಿಬಿಡ್ರಿ. ಅವ್ರು ಯಾರು ಹೊರಗೆ ಬರಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಅವ್ರ ಪಾಪ ರಾತ್ರಿ ಅವ್ರು ಕೊತ್ತಂಬರಿ ತರ್ಲಾಕ, ಬಿರಿಯಾನಿಗೆ ಕೊತ್ತಂಬರಿ ತರ್ಲಾಕೊಂಡು ಹೋಗ್ತಾರ. ಅವ್ರು टमाटो हमारा छोकरा कुछ भी नहीं किया, कोतंबरिया लेने के लिए गया था, हमको पकड़ लिया. ನೋಡಿ ಎಷ್ಟು ಚಂದ ಹೇಳ್ತಾರ ಅವ್ರು. ನೋಡಿ ರಾತ್ರಿ ಒಂದಕ್ಕೆ ಎಲ್ಲರ ಕೊತ್ತಂಬರಿ ಸಿಗ್ತೈತನ್ರಿ, ಆ ಕೆಜಿ ಹಳ್ಳಿ ಒಳಗೆ ಹೇಳ್ತಿದ್ರು. ಅಂದ್ರೆ ಅವರಿಗೆ ಅಲ್ಪಸಂಖ್ಯಾತರು ಅಂದ್ರೆ ಏನು, ನಮ್ಮ ಸಂವಿಧಾನ ಪ್ರಕಾರನೇ ಅವನಿಗೂ ಅಷ್ಟೇ ನ್ಯಾಯ ಐತಿ, ನಮಗೂ ಐತಿ. ನೀವು ಪೊಲೀಸರು ಆ ಮಸೂತಿ ಮುಂದೆ ಹೋಗ್ಬೇಡ್ರಿ, ಈ ಮಸೂತಿ ಮುಂದೆ ಹೋಗ್ಬೇಡ್ರಿ ಅಂತ ನೀವು ರಿಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತೆ ಇದೇನು ಭಾರತ ದೇಶನಾಗ ಐತೋ ಏನು ಪಾಕಿಸ್ತಾನದಾಗ ಐತೋ? ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡೋದು ಕಲೀರಿ. ಸರ್ಕಾರಗಳು ಬರ್ತಾವು ಹೋಗ್ತಾವು, ಏನೋ ನಾವು ಸರ್ಕಾರ ಹೇಳ್ತದ, CM ಹೇಳ್ತಾರೆ, ಅಮಾಯಕ ಜನರನ್ನ ಇದೇ ರೀತಿ. ಇವತ್ತು ನೋಡಿ ಪಾಪ ಎರಡು ಕಡೆ ನಾವು ಹೋಗಿದ್ವಿ, ಒಂದು ಕಲ್ಲು ಪೂರ್ತಿ ಇಂತಲ್ಲಿ ಒಳಗೆ ಸಿಕ್ಕಿದೆ ಇಷ್ಟು ದೊಡ್ಡದು. ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇಲ್ಲಿ ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವುದೇ ಹೋದ್ರು ಮೊದಲ ಆ ಮಸೂತಿಗಳನ್ನ ಚೆಕ್ ಮಾಡ್ಬೇಕು, ಆ ಮಸೂತಿಗಳನ್ನ ಬ್ಯಾನ್ ಮಾಡ್ಬೇಕು. ನೀವು ನಮ್ಮ ಮಾಡ್ತಿರಲ್ಲ, ಯಾವ್ದಾರು ನಮ್ಮ ದೇವಸ್ಥಾನದಿಂದ ಒಂದು ಕಲ್ಲು ಬಿದ್ದೈತಾನೆ ಭಾರತದಾಗ ಹೇಳ್ರಿ. ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಒಗದಾರ ಅಂತ ಒಂದು ಸಾಕ್ಷಿ ಹೇಳ್ರಿ. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕುಡ್ಸ್ಕೊಂಡ್ರಿ. ಇನ್ನೂವರೆಗೆ ಅದು ಆ ಪಂಕ ಮಸೀದಿ ಅಧಿಕೃತ ಐತಿ ಇಲ್ಲ ಅನ್ನೋಂಥದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದು ಏನು ದಾಖಲೆನೇ ಇಲ್ಲ, ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡೋದು, 24 ತಾಸು ನೀರು ಕೊಡೋದು. ಮತ್ತ ಅಲ್ಲಿ ಅವನೋ ಒಬ್ಬ ಕಾಂಗ್ರೆಸ್ ಅಂತ ಅವ್ನ ಲೀಡರು, ಅವ ಬಂದ್ರೆ SP DSP ಎದ್ ನಿಂದಿರ್ತಾರ ಸರ್ ಅತ್ತಾರಪ್ಪ. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ ಪೊಲೀಸರದು? ನೋಡಿದ್ರೆ ನಡಗಬೇಕು. ಅದು ಬಿಟ್ಟು ನೀವು ಅಂತ ಯಾವೇ ಇರಲಿ, ಯಾವುದೇ ಪಾರ್ಟಿ ಅವೇನ ಪದಾಧಿಕಾರಿ ಅದ, ಅವನ ಮುಖ್ಯಮಂತ್ರಿಯಾ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾ ಅಥವಾ ಯಾವುದಾದ್ರೂ MLA ಅಂಥವನಿಗೆ ನೀವು ಪೊಲೀಸ್ ಅಧಿಕಾರಿಗಳು ನೀವು ಅವ್ನು ಗೌರವ ಕೊಡೋದು, ಮಾತಾಡೋದು, ಇದೇನಾಗ್ತದೆ ಅಂದ್ರೆ ನಮ್ಮ ಹಿಂದೂಗಳ ಕಾರ್ಯಕರ್ತರನ್ನ ಪ್ರಚೋದನೆ ಮಾಡ್ದಂಗೆ ಆಗ್ತದೆ. ನೀವು ಒಂದು ಸೈಡ್ ಆಗಿ ಬರೇ ಅವ್ರು ಹೇಳಿದ್ದನ್ನು ಕೇಳೋದಿಲ್ಲ, ಅವ್ರು ನೀವು ಕರೆದ ಶಾಂತಿ ಸಭೆಗೂ ಬರೋದಿಲ್ಲ. ಬರೀ ಹಿಂದೂಗಳನ್ನ ಕರಿತೀರಿ, ಅವ್ರು ಶಾಂತಿ ಸಭೆ ಬರಲಿ ಅಂದ್ರೆ ಆ್ಯಕ್ಷನ್ ತಗೋರಿ ಅವ್ರ ಮೇಲೆ. ಇದು ನಡೀದಿಲ್ಲ ಅಂತ ಹೇಳ್ರಿ. ನೀವು ಇದೇ ರೀತಿ ಉದ್ದಟತನ, ಇದೇ ರೀತಿ ನಿಮ್ಮ ಶಾಂತಿ ಹಿಂದೂಗಳಿಂದ ಭಂಗ ಆಗಿಲ್ಲ. ಏನಾದರೂ ಶಾಂತಿ ಭಂಗ ಆಗಿದ್ದು ಅವರಿಂದಲೇ, ಆ ಮಸೂದಿಯಿಂದಲೇ. ಕ್ರಮ ತಗೋಬೇಕಾಗಿದ್ದು ಅವ್ರ ಮೇಲೇನೆ. ಹಿಂದೂಗಳ ಮೇಲೆ ಇದೇ ರೀತಿ ನೀವು ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡ್ತೀನಿ, ಪಾಪ ಅವ್ರು ರಾತ್ರಿ ಹೋಗಿ ಮನ್ಯಾಗ ಅವ್ರಿಗೆ ತಂದೆ ತಾಯಿಗೆ ಅಂಜಿಸ್ತೀನಿ, ಇದು ಬಿಡದೇ ಇದ್ರೆ ಶಾಂತಿ ಆಗೋದಿಲ್ಲ. ಯಾರು ತಪ್ಪಿದಸ್ತರದಾರ, ನಮ್ಮಲ್ಲಿ ಯಾರು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ. ಏನೂ ಮಾಡ್ಲಾರ್ದವ್ರನಾಗ ಇವತ್ತು ಪಾಪ ಅವನು 3 ಕಡೆ ಕೈ ಮುರಿದದ ಒಬ್ಬಂದು. ನಿಮ್ಮ IPS ಅಧಿಕಾರಿಗಳು ಹೊಡಿತಾರ ಅಂದ್ರೂ ನೀವು ಮತ್ತೆ ಶಾಂತಿ ಹೇಳಕ್ ಬರ್ತೀರಲ್ರಿ. ಇನ್ನ 2 ದಿವಸ ಇವ್ರಿಗೆ ಮುಲಾಜನಾಗ ನೀವು ಕೆಲಸ ಮಾಡೋರು. ಈ ರೀತಿ ಮತ್ತೆ ನೋಡ್ರಿ, ಇವತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ನೋಡಿ ಬಂದೀವಿ. ರಾಷ್ಟ್ರೀಯ ಹೆದ್ದಾರಿಗಳು ಒಳಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮೂರ್ತಿ ಕೂಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲೂ ಸಹ ತಕರಾರಿಲ್ಲ. ನಾವು ವಿಜಾಪುರನಾಗ ಕೂಡ್ಸಿವಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೆಂಟರ್ನಾಗೆ ಕೂಡ್ಸಿವಿ. ಬಬಲೇಶ್ವರ್ನಾಗ ಹಾಕಿದ್ರು, ಈಗ ವಲ್ಲಭಭಾಯಿ ಸರ್ಕಲ್ ಮಾಡಿ ವಲ್ಲಭಭಾಯಿ ಪಟೇಲ್ರ ಹೆಸರಿಟ್ಟಿವಿ. ನಮ್ಮ ಅಹಿಲಾಬಾಯಿ ಹೋಳ್ಕರ್ ಅವ್ರದ್ದು ಕೂಡ್ಸಿವಿ, ಅದು ರೋಡ್ ದಂಡಿ ಕೂಡ್ಸಿದೀವಿ, ಅಲ್ಲಿ ತೊಂದರೆ ಆಗ್ಬಾರ್ದತ್ತೇಳಿ. ಮಹಾರಾಣಾ ಪ್ರತಾಪ್ರದ್ದು ಕೂಡ್ಸಿವಿ 19 ಫೀಟ್ ಇದ್ದು. ಇದು ಹೆಂಗೆ ನಮ್ಮ ಶಿವಾಜಿ ಮಹಾರಾಜರದ ಹೆಂಗೆ BDAದ ಹೆಂಗೆ ಸೈಟ್ ಐತಲ್ಲ ಅಂತಲೇ BDAದ ಸರ್ಕಲ್ ಮಾಡಿ ಅವತ್ತು ಕೂಡ್ಸಿವಿ.
ನಿನ್ನೆ ಒಂದು 2 ದಿವಸದಿಂದನೇ ನಾನು 20 ಲಕ್ಷ ರೂಪಾಯಿ BDAದಿಂದ ಸರ್ಕಲ್ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡೀನಿ. ಶಿವಾಜಿ ಮಹಾರಾಜರ ಮೂರ್ತಿಗೆ ಅಡ್ಡ ಹಾಕೋದು, ಕೆಲವೊಂದು ಸಮಾಜದಲ್ಲಿ ಎಲ್ಲಾ ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅದನ್ನೆಲ್ಲ ನೀವು ನಾಳೆ ಪಂಕ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ SP ಅವರೇ? ಮಾಡ್ಬೇಕಲ್ಲ. ಈಗ ಅಲ್ಲಿ ಕಲ್ಲು ಬರ್ತಾವು, ಚಪ್ಪಲಿ ಬರ್ತಾವು, ಒಬ್ಬ ಪೊಲೀಸ್ ಅಲ್ಲಿ ಒಳಗಿರೋಂಥವ್ರು ಮಾಹಿತಿ ಕೊಡ್ತಾರ, ಒಳಗೆ ರಾಡ್ ಅದಾವು, ಅದಕ್ಕೆ ಭಯಪಟ್ಟವ್ರು ಅವ್ರಿಗೆ ಗದ್ದ ತೂಟಿ ಹಿಡಿದು ಮತ್ ಕರೋ ಅಂತ ಹೇಳ್ತಾರ. ಇಲ್ಲಿ ಹಿಂದೂಗಳ ಮ್ಯಾಗೆ ಹೀನಾಯವು ಹೊಡಿತಾರೆ. ನೀವು ಒನ್ ಸೈಡೆಡ್ ಈ ಪೊಲೀಸರ ಆಕ್ಷನ್ನು ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದ್ರೆ ಈ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದಂದ್ರೆ ನಮ್ಮ ಸಮಾಜ ಎಂದು ಒಪ್ಪುವುದಿಲ್ಲ. ಯಾವುದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರಲಿ, ಸಂತ ಕನಕದಾಸರದಿರಲಿ, ಇದನ್ನ ನಾವು ಇವತ್ತು ಬಂದೀವಿ. ನಾಳೆ ನಮ್ಮ ಎಲ್ಲ ಬಾಗಲಕೋಟೆ ನಾಗರಿಕರು ಅವ್ರನ್ನ ಬೇಡಿಕೆ ಇಟ್ಟಾರ. ಯಾರ್ಯಾರು ಆ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೌಲ್ವಿ ಅದಾನ ಅವ್ರನ್ನ ಅರೆಸ್ಟ್ ಮಾಡ್ರಿ, ಅವ್ರ ಮ್ಯಾಗ ಗುಂಡಾ ಆ್ಯಕ್ಟ್ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ? ಆ್ಯಕ್ಷನ್ ತೊಗೊಂಡು ಏನು ಸುಮ್ಮನೆ ಒಳಗೆ ಕುಂಡಿಸಿರಿ, ನೀವು ಬಿರಿಯಾನಿ ತಿನ್ನಿಸ್ಲಾಕತ್ತೀರಿ ಅವ್ರಿಗೆ. ಯಾಕಂದ್ರೆ ನಿಮ್ಮ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೇ ಆಡಳಿತ ಪಕ್ಷ ಮಾತು ಕೇಳ್ಕೊಂಡು ಹೋದ್ರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಹೊತ್ತು ಹೊಂಟ್ರೆ ಹೋಳಿ ಹುಣ್ಣಿಮೆ ಇದೆ, ಮತ್ತು ನೀವು ಹಿಂದೂ ಹಬ್ಬಕ್ಕೆ ತೊಂದರೆ ಮಾಡೋದು, ಸುಮ್ಮನೆ ಪರ್ಮಿಷನ್ ಕೊಡೋದಲ್ಲ ಅನ್ನೋದು, ಇದು ಎಲ್ಲ ನೀವು ಮಾಡ್ತಿರೋಂಥ ನಿಮ್ಮ ಕಾರ್ಯವೈಖರಿಯ ವೈಫಲ್ಯತೆ ಇದೆ. ಇದನ್ನು ಈಗಾದರೂ SP ಅವರು ಈಗ 5 ಮಂದಿ SP ಏನೋ ಬಂದಾರ್ತಾರೆ. ಇಲ್ಲಿ 5 ಮಂದಿ SPಗಳು ಅಂದ್ರೆ ಯಾಕೆ ಬಂದಾರಪ್ಪ ಅಂದ್ರೆ ಅವರ ಅವಧಿಯಲ್ಲಿ ಏನೇನು ಯಾರು ಕ್ರಿಮಿನಲ್ಸು ಯಾರು ಇದು ಅವ್ರ ಬಳಿ ಮಾಹಿತಿ ಐತತ್ತ, ಅದಕ್ಕೆ ಅವ್ರು ಕರ್ಕೊಂಡು ಬಂದಾರ. ಇದೇನು ಅವಶ್ಯಕತೆನೇ ಇಲ್ಲ. ಕ್ರಿಮಿನಲ್ಸ್ ಎಲ್ಲದಾರ ಅವರೇ ಅದಾರ, ಹಿಂದೂಗಳು ಅದಾರ, ಯಾರ ಒಬ್ಬರ ನಮ್ಮವ್ರು ಯಾವ್ದಾರು ಗಲಾಟೆ ಮಾಡ್ಯಾರ, ಅಷ್ಟು SPಗಳನ್ನ ಹಾಕಿ ಇಷ್ಟು ಬಾಗಲಕೋಟೆಯಲ್ಲಿ ಬಜಾರ್ ಬಂದ್ ಮಾಡಿ. ಬಜಾರ್ ಯಾಕೆ ಬಂದ್ ಮಾಡಿರಿ? ಸರಳವಾಗಿ ಬಜಾರ್ ನಡೆಯಂಗೆ ವ್ಯವಸ್ಥೆ ಮಾಡ್ರಿ. ಹಿಂದೂಗಳ ಏರಿಯಾದಲ್ಲಿದ್ದಂಥದ್ದು ಅವ್ರಿಗೆ ಏರಿಯಾದಾಗ ಬಂದ್ ಮಾಡ್ರಿ. ಯಾರು ದಾಂಧಲಿ ಮಾಡೋರು ಅವರಲ್ಲ, ಅವ್ರ ಏರಿಯಾದಾಗ ಬಂದ್ ಮಾಡ್ರಿ. ತಾವೇ ಎಲ್ಲ ಬಂದ್ ಆಯ್ತಂದ್ರೆ ತಾನೇ ಸರಿಯಾದಿಗೆ ಬರ್ತಾರ ಅವರು. ನೀವು ಅವ್ರಿಗೆಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ಲಾಕತ್ತೀರಿ. ನೀವು ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ರೆಸ್ಟ್ರಿಕ್ಷನ್ ಹಾಕ್ಲಾಕತ್ತೀರಿ. ಇಡೀ ಬಜಾರ್ ಮೊದಲೇ ನಾಳೆ ಬಣ್ಣ ದಿವಸ ಮತ್ತು 3-4 ದಿವಸ ಇಡೀ ಮಾರ್ಕೆಟ್ ಬಂದ್ ಆಗ್ತದೆ, ಮತ್ತು ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಇದನ್ನ ನೀವು ಸಡಿಲಿಸ್ರಿ. ಆ ಏರಿಯಾಕ್ಕೆ ಸೆಕ್ಯೂರಿಟಿ ಕೊಡ್ರಿ. ಅವ್ರು ನಿಮ್ಗೆ ಗುರ್ತಾಗ್ಬಿಡ್ತದೆ. ಸಂಶಯಾಸ್ಪದ ವ್ಯಕ್ತಿಗಳು ಅಡ್ಡಾಡಕತ್ರ ಅವ್ರನ್ನ ಒಳಗೆ ಹಾಕ್ರಿ. ಮಾರ್ಕೆಟ್ನಾಗ ಯಾಪ ಮುಗ್ಧ ಹಳ್ಳಿ ಜನ ಬಂದಿರ್ತಾರ, ನಮ್ಮೆಲ್ಲ ಹೆಣ್ಮಕ್ಳು ಬಂದಿರ್ತಾರ, ಅವ್ರಿಗೆ ಸುಮ್ಮನೆ ಗಲಾಟೆ ನೋಡ್ಕೊಳ್ಳೇ ವ್ಯಾಪಾರಸ್ಥರಿಗೂ ಒಂದು ದೊಡ್ಡ ಲಾಸ್ ಇದು. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇದನ್ನ ಹದ್ದುಬಸ್ತು ಮಾಡುವಂಥದ್ದು ಕ್ರಮ ತಗೊಂತ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಸಭೆಯಲ್ಲಿ ಮಾತು ಕೊಟ್ಟಾರ, ನಾವು ಶೀಘ್ರದಲ್ಲೇ ಶಿವಾಜಿ ಮಹಾರಾಜರದು ಮತ್ತು ಬಸವಣ್ಣವರು ಮೂರ್ತಿಯನ್ನು ಕೂಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ. ಅವ್ರು ಹೇಳಿದ ಪ್ರಕಾರ ನಡ್ಕೋಬೇಕು. ಯಾವಾಗ ಬಾಗಲಕೋಟೆಯಲ್ಲಿ ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವನ ಮಾಡ್ಬೇಕಂತೇಳಿ ನಿರ್ಣಯ ಮಾಡ್ತಾರೋ ಅವತ್ತು 2 ಮೂರ್ತಿಗಳು ಆ ಜಾಗದಾಗ ಹೋಗ್ಕೊಂಡಿರ್ಬೇಕು. ಕೂಡದೇ ಇದ್ರೆ ಮುಂದೆ ಯಾರು ಕಂಟ್ರೋಲ್ ಮಾಡ್ಲಿಕ್ಕಾಗೋದಿಲ್ಲ. ನಾವೇ ಕೂಡ್ಸೋತೀವಿ ಅಲ್ಲಿಂದ. ನಾವೆಲ್ಲ ಕಾರ್ಯಕರ್ತರು ಇಡೀ ಬಾಗಲಕೋಟೆ ಚಲೋ ಹೋಗ್ತೀವಿ, ಎಲ್ಲರೂ ಇಲ್ಲಿ ಬರ್ತೀವಿ. ಹಂಗೆ ಅಯೋಧ್ಯೆದಾಗ ಮಾಡಿದೀವಿ ಹಂಗೆ ಇಲ್ಲೂ ಬರ್ತೀವಿ, ಬಂದು ನಾವು ಕೂಡಿಸ್ತೀವಿ. ನಿಮ್ದು ಎಷ್ಟು ಗೋಳಿಬಾರ್ ಮಾಡ್ತೀರಿ, ನೀವು ಎಷ್ಟು ಫೋರ್ಸ್ ತರ್ತೀರಿ, ಅದನ್ನು ನಾವು ತಯಾರಾಗಿ ನಮ್ಮ ಬಲಿದಾನ ಆದ್ರೆ ಆಗಲೆಕ್ಕ. ಆದರೆ ನೀವು ಕಾನೂನು ಪ್ರಕಾರ ಸುಮ್ಮನೆ DC ಹೇಳ್ತಾರೆ, ಅದು ಸುಪ್ರೀಂ ಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ ರೀ? ನಾನು ಅದನ್ನ ಹೇಳ್ರಪ್ಪ, ಲೀಗಲಿಟಿ ಏನೈತೆ ನಮ್ಗೆ ಹೇಳ್ರಿ, ಜನರಿಗೆ ಹೇಳ್ರಿ. ಸುಳ್ಳು ಹೇಳುವಂಥದ್ದು. ಯಾಕಂದ್ರೆ BDA ಕಮರ್ಷಿಯಲ್ ಇದ್ರ CS ಸೈಟ್ನಾಗ ಐತಿ, ಸಾರ್ವಜನಿಕ BTD ಇದ್ರ ಸಲುವಾಗಿ ಐತಿ. ಅದು ಮುನ್ಸಿಪಾಲ್ಟಿ ಒಳಗೆ 2 ಸಲ ಟರ್ವ್ ಮಾಡ್ಯಾರ. BTDದವರು ಇಲ್ಲಿ ಮುನ್ಸಿಪಾಲ್ಟಿಗೆ ಬಿಟ್ಟು ಕೊಟ್ಟಾರ. ಯಾಕಂದ್ರೆ ಒಂದು ಲೇಔಟ್ ಮುಗಿತಂದ್ರ
ಆ ಆಸ್ತಿ ನಗರಸಭೆ ಆಸ್ತಿ ಆಗ್ತದೆ. ಮತ್ತು ಅವರು ತೆರವು ಮಾಡಿದ್ದನ್ನು ನೀವು ಬೆಲೆ ಕೊಡುದಿಲ್ಲ. ಅದಕ್ಕೆ ಆ ಮೂರ್ತಿ ಕೂರ್ಸಂತಾಗಬೇಕು. ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಏನು ಪೊಲೀಸರು ಮಾಡುವಂಥದ್ದು ಮಾಡ್ತಕ್ಕದ್ದಲ್ಲ. ನೀವು ಯಾರು ಆರೋಪಿಗಳದಾರ ಅವ್ರನ್ನೇ ಹಿಡಿಬೇಕು. ಹಿಡಿದೇ ಇದ್ದರೆ 26ನೇ ತಾರೀಕಿಗೆ ಏನೋ ಅವರೆಲ್ಲ ನಮ್ಮ ಹಿಂದೂಗಳು ಏನು ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಮಾಡ್ಯಾರ. ಅವತ್ತು ಮತ್ತೊಂದು ವಿಕೋಪಕ್ಕೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು. ಈ SP ಅವರು ಇಲ್ಲಿ ಆಡಳಿತ ಮತ್ತು ತಿಮ್ಮಾಪುರ ಬರೀ ಒಂದು ಸೈಡ್ ಆಗಿ ತಿಮ್ಮಾಪುರವ್ರು ಮಾತಾಡಬಾರ್ದು. ಎಲ್ಲ ಸಮುದಾಯಗಳನ್ನು ಅವ್ರಿಗೆಲ್ಲರೂ ಓಟ್ ಹಾಕ್ಯಾರ. ಬರೀ ಸಾಬ್ರ ಅಟ್ಟೆ ಹಾಕ್ಯಲ್ಲ ತಿಮ್ಮಾಪುರವ್ರಿಗೆ. ಅವ್ರು ಮಾತಾಡ್ತಿದ್ರೆ ಹೇಳ್ತಾರೆ ನಮ್ಮ ಸಾಬ್ರ ಹಾಕ್ಯಾರ ಅಂತೇಳಿ. ಎಲ್ಲ ಹಿಂದೂಗಳು ಓಟ್ ಹಾಕಿದಾಗನೇ ನೀವು ಆರಿಸಿ ಬಂದಿರಿ. ನೀವು ಹಿಂದೂಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ನೀವು ಜವಾಬ್ದಾರಿ ಆಗ್ತೀರಿ. ನಾಳೆ ವಿಧಾನಸಭೆಯಲ್ಲಿ ಸಹಿತ ನಾನು ಬಾಗಲಕೋಟೆ ಪರಿಸ್ಥಿತಿ ಬಗ್ಗೆ, ಅದರ ಜೊತೆಗೆ ಶಿವಾಜಿ ಮಹಾರಾಜರದು ಬಸವಣ್ಣವ್ರದ್ದು ಮೂರ್ತಿ ಕೂಡ್ಸೋದ್ರ ಬಗ್ಗೆ, ಕಾನೂನು ತೊಡಕೆ ಏನದ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಕಾಲಿಂಗ್ ಅಟೆನ್ಷನ್ ಗಮನ ಸೆಳೆಯುವ ಸೂಚನೆ ಹಾಕ್ತೀನಿ, ಚರ್ಚೆ ಮಾಡ್ತೀನಿ. ಅಷ್ಟರೊಳಗಾಗಿ ನಾಳೆ 6ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ. ಮುಂದೆ ಸುಮಾರು 15 ದಿವಸ ನಮ್ಮ ಅಧಿವೇಶನ ನಡೀತದೆ. ಅದರಲ್ಲಿ ನಾನು ಸುದೀರ್ಘವಾಗಿ ಬಾಗಲಕೋಟೆ ಪ್ರಕರಣ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕ್ರಮಗಳ ಮೇಲೆ ಹಿಂದೂ ಭಜನೆ ಮಾಡ್ತೀನಂದ್ರೆ ಒಂದು ಗಿಡದಾಗ ಜೆಂಡಾ ಹಚ್ಚಿದ್ರೆ, ಮೊನ್ನೆ ಇದಕ್ಕೆ ಹೋಗಿದ್ದೆ ಇಲ್ಲಿ ನಮ್ಮ ಯಾದಗಿರಿ ಬಳಿ ಗುರುಮಿಟ್ಟಕಲ್ಲು, ಪಾಪ ಒಂದು ಸಣ್ಣ ಹಳ್ಳಿ, ಮುಗ್ಧ ಜನ ಅದೊಂದು ಗಿಡದಾಗ ಭಗವಚ್ಚಾರ. ಅದ್ರ ಮುಂದೊಂದು ಮಸೂತಿ ಐತಿ. ಈ ಫೋಟೋ ತೆಗೋಣನೆ ಆ ಮಸೂತಿ ಮ್ಯಾಗ ಅದು ಫೋಟೋ ಹೆಂಗನ ಭಗವತ್ತ ಕಾಣಿಸ್ತೈತ. ಅದಕ್ಕೆ ಅವ್ರ ಮನೆಗೆ ಹೋಗಿ ಹೊಕ್ಕು ಹೊಡೆದು ಅವ್ ಪಾಪ ತಪ್ಪಾಗಿತ್ತಂತೇಳಿ ಇದು ಬಿಡ್ಕೊಂಡ್ರು ಬಿಟ್ಟಿಲ್ಲ. ಅಂದ್ರೆ ಈ ರೀತಿ ಗುಂಡಾಗಿರಿ ಏನು ನಡೆದ ಬಗ್ಗೆ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅವ್ರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು ಆಗಿದೆ. ಯಾರೂ ಈ ರಾಜ್ಯದಲ್ಲಿ ದಲಿತರಾಗಲಿ ಹಿಂದೂಗಳಾಗಲಿ ಯಾರೂ ಸುರಕ್ಷತೆ ಇಲ್ಲ ಅನ್ನೋಂಥ ಭಾವನೆ ನಿರ್ಮಾಣ ಆಗಿದೆ. ಅದಕ್ಕೆ ನಾವು ಮುಂದೆ ಹೋರಾಟವನ್ನು ಮಾಡಬೇಕಾಗ್ತದೆ. ಅಟ್ರಾಗೆ ಇದನ್ನು ಸರಿಪಡಿಸುವಂಥ ಕೆಲಸ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡ್ಬೇಕಂತ ನಾ ಆಗ್ರಹ ಮಾಡ್ತೇನೆ. ಈಗ 75-80% ಹಿಂದೂ ಏರಿಯಾದಾಗ ಮಸೂತಿ ಅದಕ್ಕೆ ಬೇಕು? ದಿನ 5 ಸಲ ಒದರ್ಕೋತ ಕುಂಡ್ರವ್ರು ನಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ? ನಮ್ಮ ಇದು ಅಯೋಧ್ಯ ಮಂದಿರ ವಹಿ ಬನಾಂಗಿ ಅನ್ನುವಂಥ ಹಾಡು ಅವ್ರಿಗೆ ಬ್ಯಾನಿ ಆಗ್ತದೆ. ನೀವು ದಿನ 5 ಸಲ ಹೊಡಿತೀರಲ್ಲಪ್ಪ, ನಿಮ್ದು ಯಾರು ಕೇಳಬೇಕು? ಇದನ್ನು ಬ್ಯಾನ್ ಮಾಡಬೇಕು. ಮಸೂತಿಗಳನ್ನ ನೀವು ಹೇಳ್ದಂಗೆ ಪ್ಲಾಟ್ದಾಗ ತೊಗೋತಾರೆ. ಈಗೆಲ್ಲ ನಮ್ಮ ಬಿಜಾಪುರ್ನಾಗೂ ಅಂಥ 2-3 ಕಡೆ ನಾವು ಕೆಡಿಸ್ವಿ. ಅವ್ರೇನು ಮಾಡ್ತಾರೆ, ಲೇಔಟದಾಗ ಒಂದು ಪ್ಲಾಟ್ ತೊಗೊಂಡು ಕಟ್ಬಿಡೋದು. ಮಗ್ಲೇ ಏನಿರ್ತದೆ, ಗಾರ್ಡನ್ ಜಾಗ ಇರ್ತದೆ, ಅದನ್ನು ಕಬ್ಜಾ ಮಾಡೋದು. ಇದೊಂದು ವ್ಯವಸ್ಥಿತ ಅವ್ರದ್ದು ಇದೇ ಮಾಡ್ಕೊಂಡು ಬಂದ. ಅವ್ರು ನಮ್ಮ ದೇಶನಾಗ ಬಂದಿದ್ದೇ ಇದ್ರ ಸಲುವಾಗಿ. ಅವನೇನು ದೇಶ ಉದ್ಧಾರ ಮಾಡುವಂಥ ಯಾವ ಮಗ ಮಾಡ್ಯಾನ ಹೇಳ್ರಿ? ಔರಂಗಜೇಬ್ ಮಾಡ್ಯಾನ, ಟಿಪ್ಪು ಸುಲ್ತಾನ್ ಮಾಡ್ಯಾನ, ಬರೀ ಇದೇ ದಂಧ ಮಾಡ್ಯಾರ ಅವ್ರು. ಏನಾಗಿದೆ ಹೇಳ್ರ, ಇದ್ರ ಹಿಂದೆ ಕಾಂಗ್ರೆಸ್ ಬೆಂಬಲ ಇದೆ ಇಡೀ ದೇಶದಲ್ಲಿ. ನರೇಂದ್ರ ಮೋದಿಯವರ ಆಡಳಿತ, ಅವರು 3ನೇ ಬಾರಿಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರ ಅನ್ನೋಂಥ ಭಾವನೆ ಇವತ್ತೇನು ದೇಶನಾಗ ಬಂದದಲ್ಲ. ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥದ್ದು ವ್ಯವಸ್ಥಿತ. ನೋಡ್ರಿ, ನರೇಂದ್ರ ಮೋದಿಯವ್ರು ಕುಂಡ್ರುವಂಥ ಪಾರ್ಲಿಮೆಂಟ್ನ ಕುರ್ಚಿ ಬಳಿ ಪಾಪ ದಲಿತ ಹೆಣ್ಮಕ್ಳು ಏನು ಸಂಸದರು ಅದಾರ, ಅವ್ನ ಬಿಟ್ಟು ಪ್ರಧಾನಮಂತ್ರಿಗೆ ಅಪಮಾನ ಮಾಡಬೇಕು ಅನ್ನೋಂಥ ಸಂಚು ನಡೆದಿತ್ತು. ಅವ್ರು ಸುದೈವ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇರಲಿಲ್ಲ. ಇದ್ರೆ ಏನಾಗ್ತಿತ್ತು? ಏನಾದ್ರು ಪ್ರಧಾನಮಂತ್ರಿಗಳ ಮೈ ಮ್ಯಾಗ ಹೋಗಿದ್ರೆ, ಏನೋ ಗಲಾಟೆ ಆಗಿದ್ರೆ ಇಡೀ ದೇಶದ ಪ್ರಧಾನಮಂತ್ರಿಗಳಿಗೆ ಅಪಮಾನ ಅಂದ್ರೆ ಇಡೀ ದೇಶಕ್ಕೆ ಅಪಮಾನ. ಅಲ್ಲಿವರೆಗೆ ಕ್ರಿಮಿನಲ್ ಈ ರಾಹುಲ್ ಗಾಂಧಿ ಅದಾನ. ರಾಹುಲ್ ಗಾಂಧಿ ಒಬ್ಬ ಪಕ್ಕಾ ಪಾಕಿಸ್ತಾನ ಏಜೆಂಟ್ ಮತ್ತು ಚೀನಾ ಏಜೆಂಟ್. ಮೊನ್ನೆ AI ಸಮ್ಮಿಟ್ ನಡೆದೈತೆ ಒಂದು ಕಡೆ. ಬರೇ ಮೇಲೆ ಹೋಗಿ ಗದ್ದಲ ಮಾಡ್ತಾರೆ. ಇವ್ರ ಅರ್ಥ ಏನು? ಮೊದಲೇ ಬತ್ಲೆ ಅದಾರ. ಕಾಂಗ್ರೆಸ್ ಅಂದ್ರೆ ಬತ್ಲೆ ಪಾರ್ಟಿ ಅದು. ಆ ನೆಹರು ಹಿಡಿದು ಬರೀ ಬತ್ಲೆನದಾಗ ಭಾಳ ಕೆಲಸ ಮಾಡ್ಯಾರ ಅವರು. ಆ ಸಮ್ಮಿಟ್ನಾಗ ಬತ್ಲೆ ಇದು ರಾಹುಲ್ ಗಾಂಧಿ ಪ್ರಚೋದನೆ ಮಾಡಿ ಕಳಿಸ್ತಾನೆ. ಅಂದ್ರೆ ಭಾರತದ ಬೆಳವಣಿಗೆ ಏನಿದೆ, ಭಾರತದ ಇವತ್ತು ಎಷ್ಟು ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆಯಲ್ಲ, ಇನ್ನು ಕೆಲವೊಂದು ವರ್ಷಕ್ಕೆ ಕೆಲವೊಂದು ದಿವಸ ಭಾರತ 3ನೇ ಸ್ಥಾನಕ್ಕೆ ಬರುತ್ತದೆ. ಈಗಾಗಲೇ ನಾವು ಇಂಗ್ಲೆಂಡನ್ನು ಹಿಂದಕ್ಕೆ ಬಿಟ್ಟಿವು, ಜಪಾನ್ ಹಿಂದಕ್ಕೆ ಬಿಟ್ಟಿವು.
ಇದು ಅವ್ರಿಗೆ ನೋಡೋದಾಗಲಾಗ್ಯದ. ಅದಕ್ಕೆ ಈ ರೀತಿ ಶಿವಾಜಿ ಮಹಾರಾಜರ ಗಲಾಟೆ ಒಬ್ಬ ಕಾಂಗ್ರೆಸ್ ಲೀಡರ್ರೇ ಇದನ್ನ ಖಂಡನೆ ಮಾಡ್ಯಾನನ್ರಿ. ನಾವು ಆಕ್ಷನ್ ತಗೋರತ್ ಹೇಳ್ಯಾರ, ಇಲ್ಲ ಎಲ್ಲದಾನ ಸಂತೋಷ್ ಲಾಡು ಎಡೆರಡು ದೊಡ್ಡ ದೊಡ್ಡ ಮಾತಾಡ್ತಿದ್ರು. ಮನೆ ಅತನ್ಯಾಗ ಹೇಳ್ತಿದ್ರು ಶಿವಾಜಿ ಮಹಾರಾಜರಿಗೆ ಐಡಿಯಾ ಮಾಡಿಕೊಟ್ಟವನು ಮುಸ್ಲಿಂ ಒಬ್ಬ ಸೈನಿಕತ್ತ ಇವನು ಅಫ್ಜಲ್ ಖಾನ್ ಹೊಡಿಲಿಕ್ಕೆ. ಯಾರ ಪುಸ್ತಕ ಇವ್ರು ಯಾವಾಗ ತೆಗದವ್ರು ಇವ್ರ ಪುಸ್ತಕಗಳೇ ಗುರ್ತಾಗಲ್ಲಾಗ್ಯಾವ ನಮ್ಗೆ. ಇಡೀ ಜಗತ್ತಿಗೆ ಗುರ್ತೈತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಹೆಂಗೆ ಹೊಡೆದ್ರು. ಒಬ್ಬ ಮುಸ್ಲಿಂ ಅವನ ಮೊಹಮ್ಮದರ್ ಇರ್ಬೋದು, ಗೈಬೂರ್ ಇರ್ಬೋದು, ಇವ್ರು ಕೂಡಿಸಿ ಅವಾರ ಪ್ಲಾನ್ ಮಾಡಿಕೊಟ್ಟ ಅದಕ್ಕೆ ಅಫ್ಜಲ್ ಖಾನ್ ಹೊಡೆದ್ರು ಶಿವಾಜಿ ಮಹಾರಾಜರ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ತನ ಇವ್ರು ಕೀಳು ಮಟ್ಟಕ್ಕೆ ಬಂದಾರ ಅನ್ನೋದು. ಒಟ್ಟಾರೆ ನೀವು ಹೇಳ್ದಂಗೆ ದೇಶದಾಗ ಎಲ್ಲ ಕಡೆ ಗಲಾಟೆ ಎಬ್ಸುವಂತ ವ್ಯವಸ್ಥಿತ ಸಂಚ. ಯಾಕಂದ್ರೆ ನಮ್ಮ ಕಡೆಯಿಂದ ಬಾಗಲಕೋಟೆ ಮಸೂದಿ ಮೇಲೆ ಕಲ್ಲು ಹೋಗಿಲ್ಲ, ಚಪ್ಪಲಿ ಹೊಡೆದಿಲ್ಲ, ಅಲ್ಲಿದೆ ಹೊರಗೆ ಬಂದವ್ರು. ಇದನ್ನ ಮ್ಯಾಗಿಂದ ತಿಳ್ಕೊರಿ. ಅವ್ರದ್ದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಪ್ರಚೋದನೆ ಮಾಡ್ಲಕತ್ತಾರ. ದೇಶದ್ರೋಹಿ ಹಿಂದೂಗಳು ಅದಾರ ಕೆಲವು ಮಂದಿ. ಇವಕ್ಕೆ ಬರೇ ಮಂತ್ರಿ ಆಗ್ಬೇಕು, MLA ಆಗ್ಬೇಕು, ಲೂಟಿ ಮಾಡ್ಬೇಕು ಅನ್ನೋಂಥ ನಾಲ್ಕು ಅದಾರ. ಇಂಥವು ಹಿಂದೆ ರೊಕ್ಕ ಕೊಡ್ತಾರೆ. ಇವ್ರ ಸಾಹೇಬ್ರೆಲ್ಲ ಇದನ್ನ ಪ್ರಯತ್ನ ಮಾಡಕ್ಕೆ 100% ಮೋದಿ ಅವರನ್ನ ಹಿನ್ನಡೆ ಮಾಡಬೇಕು ಅನ್ನೋದೇ ಜಗತ್ನಾಗ ಭಾರತದ ಒಂದು ಛಬಿ ಏನದ ಇವತ್ತು ಅದನ್ನ ಕೆಡಿಸ್ಬೇಕು. ನೋಡ್ರಿ, ಜಗತ್ನಾಗ ಯಾವ ಮುಸ್ಲಿಮರು ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಿ? ಚೀನಾದಾಗ ನಿನ್ನೆನೆ ದಾಂಧಲಿ ಮಾಡ್ಯಾರ ನೋಡ್ರಿ. ಆಸ್ಟ್ರೇಲಿಯಾ, ಯಾವುದು ನೆದರ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, ಲಂಡನ್ ಅಂತರೂ ಇಂಗ್ಲೆಂಡ್ ಅಂತ ಮುಂದಿನ ಸಲ ಮುಸ್ಲಿಂ ಪ್ರಧಾನಮಂತ್ರಿ ಇರ್ತಲ್ಲಿ. ಸಂಖ್ಯೆ ಎಲ್ಲ ಏರ್ಸ್ಕೊಂಡ್ ಬಿಟ್ಟಾರ ಅವ್ರು. ಅವ್ರಿಗೇನು ಕಾಯ್ದೆ ಇಲ್ಲ. 5 ಲಗ್ನ ಆಗ್ತಾರೆ, 25 ತಯಾರು ಮಾಡ್ತಾರ. ಮತ್ತು ಅವನೇನು ತಲಾ ಕೊಟ್ಟಂದ್ರ ಆ ಹುಡುಗನ ಅಪ್ಪ ಹಾಕಿದೋಡ ಮಕ್ಕೋದತ್ತ ತಯಾರು ಮಾಡೋದೇ ಅದು ಕಾನೂನು. ಅದು ಈ ಕಾನೂನು ಇವತ್ತೇನು ಆಸಾಮದಾಗ ಮಾಡ್ಯಾರಲ್ಲ, ಆ ರೀತಿ ಇವ್ರಿಗೆ ಸ್ಟ್ರಿಕ್ಟ್ ಇಟ್ಟು JCB ಪಾರ್ಟಿ ಬರ್ಬೇಕಾಗೈತೆ ಕರ್ನಾಟಕದಾಗ. JCB ಬರ್ತದೆ 28ಕ್ಕೆ. ಇವ್ರು ಏನು ಮಾಡಿದ್ರು, ಸಿದ್ದರಾಮಯ್ಯ ಇರುತ್ತ ನೀವು ಹರಾಡ್ರಿ, ನಾಳೆ ನಾವು ಬರ್ತೀವಿ 28ಕ್ಕೆ, ನಿಮ್ಮನ್ನು ಸರಿಯಾಗಿ ರಿಪೇರಿ ಮಾಡ್ತೀವಿ. ಎಲ್ಲಿನೂ ಪಾಪ ನೀವು ಕಲ್ಲು ಹೋಗಿಲಾರ್ದಂಗೆ, ಕೈಗಳು ಹಿಂಗೆ ಹಿಂಗೆ ಹೋಗಿಲಾರ್ದಂಗೆ ಮಾಡ್ತೀವಿ. ಗುತ್ತು ಗಟ್ಟಿಯಾಗಿ ಮಾತಾಡತ್ತ ಹೇಳ್ತೇನೆ. ಕುಯ್ ಮಾಡಿ ಸುಮ್ಮನೆ ನಡ್ರೋ ಅನ್ನೋಂಥ ಬೇಡ. ಹಾಂ, ಸುಮ್ಮನೆ ಯಾವ್ಯಾರು ಕೊಟ್ಟು ಅಂದ್ರೆ ಅವು ಭತ್ತ ಅಡ್ಜಸ್ಟ್ಮೆಂಟ್ ಗೆರಕಿದ್ರೆ ಏನು ಮಾಡೋದು? ಹಂಗಿಲ್ಲ, ಖಡಕ್ಕಾಗೆ ಇದೇನು ಆಗ್ಲಕತ್ತೈತಲ್ಲ ಬಾಗಲಕೋಟ್ನಾಗ. ಇದ್ರಾಗ ಯಾರು ಹೆಚ್ಚು ಹಿಂದುತ್ವ ಪರವಾಗಿರ್ತಾರ ಅಂಥವ್ರನ್ನ ಗಟ್ಟಿಯಾಗಿ ನಿಂದ್ರಸರಿ. ಸುಮ್ಮ ಕಾಟಾಚಾರಕ್ಕೆ ಬಂದು MLA ಆಗೋದು ಮಾತು ಇಲ್ಲ. MLA ಆದ್ಮ್ಯಾಗೂ ರಕ್ಷಣೆ ಮಾಡ್ಬೇಕಲ್ಲ ಹಿಂದೂಗಳದು. ನೋಡ್ರಿ, ನಾನು ಆಫೀಸ್ನಾಗ ಅವ್ರಿಗೆ ಬರೇ ಬಾಡತ್ತೀನಿ ನೀವೇನು ಹೊಟ್ಟೆ ಹಾಕಿಲ್ಲ ಎದಕ್ಕೆ ಬರ್ತೀರಪ್ಪ ಅಂತ ಕೇಳ್ತೇನೆ. ಯಾರು ಚಿಕ್ಕ ಬಿಟ್ಟಿದ್ರಿ ನೀವು? ವಿಜೇಂದ್ರ ಏನ್ ಮಾಡ್ತಾನೆ ನಮ್ಗೇನು ಗೊತ್ತು? ಮತ್ತೆ ಯಾರ ಕಡೆ ರೊಕ್ಕ ತಗೊಂಡು, ತಿಮ್ಮಾಪುರ ಕಡೆ ರೊಕ್ಕ ತಗೊಂಡು ಬೇರೆ ಕ್ಯಾಂಡಿಡೇಟ್ ಮಾಡಿದ್ರ ಹೇಳಕ್ ಆಗುದಿಲ್ಲ. ಆದ್ರೆ ಮಂದ್ಯಾಗ ಹಿಂಗೆ ಅಗದಿ ಮೊಳಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ನಮ್ಮ ಚರಂತಿ ಮಠದ್ದು ಮಂದಿ ಮುಂದ ನಾಟಕ. ಅದು ಇರೋಣ ನೀನ್ ತಪ್ಪಿಸ್ತೀನಿ ಅಂತ ಹೇಳಿ ಹಿಂಗ್ ಮುಟ್ಟಿರ್ತಾನ. ಇವ್ರು ತಗೊಳ್ತಾರ, ನನಗೆ ಕೊಡ್ತಾರ ಅಂತ ಹೇಳಿರ್ತು. ಅದು ಅಷ್ಟು ಈಜಿ ಮನುಷ್ಯ ಅಲ್ರಿ ವಿಜೇಂದ್ರ ಯಡಿಯೂರಪ್ಪ. ಇಬ್ರು ಅಟ್ಟು ನಂದೇ ಟಿಕೆಟ್ ತಪ್ಪಿಸ್ಲಿಲ್ರ. MLCಗೆ ನಾ ಏನಕ್ಕೆ ನಿಂದ್ರವನೇ ಇದ್ದಿದ್ದಿಲ್ಲ, ನಾನು ತಪ್ಪಿಸ್ಬಿಟ್ರಿಲ್ರಿ. ಅದಕ್ಕೆ ಅವ್ರದ್ದು ಬೇರೆ ನೋಡ್ರಿ. ಇವತ್ತ ದಾವಣಗೆರೆ ಸೋಲ್ಸಿದವ್ರು ಯಾರು? ಕಲಬುರಗಿ ಸೋಲ್ಸಿದವ್ರು ಯಾರು? ಬೀದರ್ ಸೋಲ್ಸಿದವ್ರು ಯಾರು? ರಾಯಚೂರು ಸೋಲ್ಸಿದವ್ರು ಯಾರು? ಕೊಪ್ಪಳದಾಗ 8 ಕೋಟಿ ರೂಪಾಯಿ ಕೊಟ್ಟು ಅವ್ನು ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರಪ್ಪ. ಸಂಗಣ್ಣ ಕಡೆ ಚಲೋ ಕ್ಯಾಂಡಿಡೇಟ್ ಅದು. ನೀವು 10 ಕೋಟಿಗೆ ಆಯ್ತು, 15 ಕೋಟಿ ಅದನ್ನು ಹೇಳ್ರಿ ಡೀಲಿಂಗು. ಅಲ್ಲಿ ಚಾಮರಾಜನಗರನಾಗ ಏನು ಮಾಡಿದ್ರಿ? ಯಾರು ಇವನಿಗೆ ನಮ್ಮ SC ಮಾದೇವಪ್ಪ ಮಗ ಅನುಕೂಲ ಮಾಡ್ಲಕ್ಕೆ ಸುಭಾಷ್ ಚಂದ್ರ ಮಾಡ್ಲಕ್ಕೆ ನೀವು ಏನು ಮಾಡಿದ್ರಿ? ಇಲ್ಲಿ ಸೋಮಣ್ಣ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ? ಸೋಮಣ್ಣವ್ರು ಹೇಳ್ಯಾರಲ್ಲ, ದೇವೇಗೌಡರು ಕುಮಾರಸ್ವಾಮಿ ಇರ್ಲಿಕ್ಕ ನಾ ಸೋಲ್ತಿದ್ದ ಯಾರು ಹೇಳ್ಯಾರ? ವಿ ಸೋಮಣ್ಣ ಹೇಳ್ಯಾರ. ದಾವಣಗೆರೆ ನಮ್ಮ ಸಿದ್ದೇಶಣ್ಣನ ಮನೆಯವ್ರು ಸೋಲ್ಸಿದಾರೆ ಯಾರು? ಅವರೆಲ್ಲ ಚೇಲಗಳೀಗ ಅವ್ರ ಜೋಡ ಅಡ್ಡಾಡ್ತಾರೆ, ನೋಡಿರಿಲ್ಲ? ಅದಕ್ಕೆ ಪ್ರಾಮಾಣಿಕವಾಗಿ ಪಕ್ಷದ ಏನು ಭಾಳ ಹೇಳ್ತಿರ್ತಾರೆ. ಪಕ್ಷ ಅಂದ್ರೆ ತಾಯಿ ಇದ್ದಂಗೆ, ನಾವು ದ್ರೋಹ ಬಗೆಯೋದಿಲ್ಲ,
ಅದು ತಾಯಿಗೆ ಏನೋ ಭಾಳ ಡೈಲಾಗ್ ಐತಿ ನಮ್ಮ ಯಡಿಯೂರಪ್ಪಂದು, ತಾಯಿಗೆ ಲಾಡು ಬಿಚ್ಚೋದು ಇವೆಲ್ಲ ಮಾಡಬೇಡ್ರಿ. ಈಗೇನು ಬಾಗಲಕೋಟೆನಾಗ ನಿರ್ಣಯ ಏನು ತಗೋತೀರಿ ಅನ್ನೋದ್ರ ಮ್ಯಾಗ ನಿಮ್ದು ಡಿಪೆಂಡ್ ಐತಿ. ಅದನ್ನ ಮುಂದೆ ಪರಿಶೀಲಿಸಲಾಗುವುದು. ಆಡಳಿತ ಸತ್ಯಾನಾಶ ಆಗೈತಿ. ವಿದೇಶಕ್ಕೆ ಹೋಗುದು MLA ಏನ್ರಿ ಈಗ ವಿದೇಶಕ್ಕೆ ಹೊಂಟಾರ. ಅವ್ರು ಖಾಸಗಿಯಾಗಿ ಹೋಗ್ತಿದ್ರು, ಹೋಗ್ಲಿ, ತಮ್ಮ ಮನೆಯವರು ಹೆಂಡ್ರು ಮಕ್ಕಳು ಕೂಡಿ, ಅದಕ್ಕೇನಿಲ್ಲ. ಈಗ ಏನ್ ಸುಡ್ಗಾಡ ಅದೇನ್ ಮಾಡ್ತಾರ್ರಿ? ಅಲ್ಲೇನ್ ಭ್ರಷ್ಟಾಚಾರ 8% ಅಂತ ಕೇಳಕ್ ಹೋಗ್ತಾರ ಮಾಡಿದ್ರಂದ್ರ. ಇವತ್ತ ಜನರಿಗೆ ಸಾಕಾಗೈತ್ರಿ ಕಾಂಗ್ರೆಸ್, ಪರ್ಯಾಯ ಶಕ್ತಿ ಬೇಕಾಗೈತಿ. ಆದ್ರೆ ಇವ್ರು ಹೊಂದಾಣಿಕೆದಿಂದ ಜನ ಹಂಚಲಕತ್ತಾರ. ಇವ್ರು ಬಂದ್ರ ಏನ್ ಮಾಡೋರು? ಮತ್ತೆ ಕಠಿಣ ಕ್ರಮ ಕೈಗೊಳ್ಳಲಾಗುದ ಅನ್ನೋರು. ಈ ಕಠಿಣ ಕ್ರಮದವ್ರು ಬೇಡ ಆಗೈತಿ ಜನರಿಗೆ. ಆಕ್ಷನ್ ಮೋಡ್ದಾಗ ಅದಾರ ಈಗ ನಮಗೆ ಜನ ಯಾಕೆ ಇಡೀ ಕರ್ನಾಟಕ ಮೂಲೆಯಿಂದ ಯತ್ನಾಳ್ ಬೇಕನ್ನೋತ ಬರ್ಲಾಕತ್ತೈತಿ. ನಾ ಮನೆ ಹೇಳಿ ಇದರಲ್ಲಿ ನನಗಿನ್ನೇನು ರಾಜಕಾರಣದಾಗ ಆಸೆ ಇಲ್ಲ, ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ರಾಜಕಾರಣ ಆಸೆ ಐತಿ. ಲೂಟಿ ಮಾಡ್ಬೇಕು, ದುಬೈದಾಗ ಆಸ್ತಿ ಮಾಡ್ಬೇಕು, ಬೆಂಗಳೂರಾಗ ಮಾಡ್ಬೇಕು, ದಿಲ್ಲಿ ಒಳಗೆ ಏನೂ ಇಲ್ಲ. ಏನು ನನ್ನ ರಾಜಕೀಯ ದಿನಗಳೇನು ಭಾಳ ಆದ್ರೆ 10ರಿಂದ 15 ವರ್ಷ ಅಷ್ಟು ಮುಗಿತು ನಮ್ದು ವಯಸ್ಸು. ಅದು ಏನಾರೇ ನಮಗೆ ಜನ ಅವಕಾಶ ಕೊಟ್ರೆ ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟಾಚಾರ ನಾನು ನಿಂದ್ರಿಸಿನ ಹೇಳೋದಿಲ್ಲ. ಪರ್ಸೆಂಟೇಜ್ ಕಡಿಮೆ ಮಾಡ್ಬೋದು. ನಾ ಒಮ್ಮೆ ನಿಂದ್ರಿಸ್ತಾನ ಅಂದ್ರೆ ಮೂರ್ಖ ನನ್ನ ಮಗ ಅದ ಪೂರ್ತಿ ಹೆಂಗೆ ನಿಂದಿರ್ತೈತೆ ರೀ ಭ್ರಷ್ಟಾಚಾರ? ಯಾವ ದೇಶನಾಗ ಇಲ್ಲ. ಚೀನಾದಾಗ ಕಮ್ಯುನಿಸ್ಟ್ ಇದ್ದಲ್ಲಿ ಇದೆ ಭ್ರಷ್ಟಾಚಾರ ಐತಾರ. ಈ 40% ಐತಿದ್ರು BJP ಅವರಿಗೆ. ಪಾಪ ನಮ್ಮ ಬೊಮ್ಮಾಯಿ ಅವರಿಗೆ 40% CM ಹತ್ತಿದ್ರು. ಈಗ ಎಟ್ಟೈತ್ರಿ? ಮನೆ ಸಿದ್ದರಾಮಯ್ಯವ್ರನ್ನ ಕೇಳಿನ, ಹೌದ್ರಿ ನೀವು 40% BJP ಅಂದ್ರಪ್ಪ, ನೀವು ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿರಿ ಹೇಳ್ರಿ? 38 ಮಾಡಿರೋ, 39 ಮಾಡಿರೋ, 35 ಆಗಿತ್ತು. ಇಲ್ಲ, 185 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಆಯ್ತು. ನಾ CM ಸಿದ್ದರಾಮಯ್ಯ ಅವ್ರಿಗೆ ಅವತ್ತು ನಾ ಮಾತಾಡಗಿದ್ರು. ನಾ ಹೇಳಿದೆ 185 ಕೋಟಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಾಗ 1 ಲಕ್ಷ ಒಂದು ಕುಟುಂಬಕ್ಕೆ ಕೊಟ್ಟಿದ್ರು ಸಹಿತ 18,500 ಕುಟುಂಬಗಳಿಗೆ ಕರ್ನಾಟಕದಲ್ಲಿ 1 ಲಕ್ಷ ಮುಟ್ಟಿದ್ರ ಅವ್ರ ಕಾಯಿಪಲ್ಯ ವ್ಯಾಪಾರ ಮಾಡೋರಾಗಲಿ, ಒಂದು ರಿಕ್ಷಾ ತಗೊಂಡ್ರಾಗಲಿ, ಒಂದು ಯಾವುದೋ ಕಿರಾಣಿ ಅಂಗಡಿ ಆಗಲಿ, ಏನೋ ಒಂದು ಜೀವನ ಮಾಡ್ತಿದ್ರಲ್ಲಿ 1 ಲಕ್ಷ ಸಿಕ್ಕಿದ್ರು. ಯಡಿಯೂರಪ್ಪನ KG ಹಳ್ಳಿ DJ ಹಳ್ಳಿ ಇದ್ದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತಿದ್ರಿ, ಪೊಲೀಸರಿಗೆ ಹೊಡೆದ್ರು. ಏನ್ ಮಾಡಿದ್ರು? ಬೊಮ್ಮಾಯಿಯವರು ಗೃಹ ಮಂತ್ರಿ ಇದ್ದಾರಲ್ಲ, ಮುಂದ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಮುಲ್ಲಾ ಭಾಷಣ ಮಾಡದ. ಒಂದು ಹೆಣ್ಮಗಳು ಕಾನ್ಸ್ಟೇಬಲ್ ಮ್ಯಾಗ ಮೈ ಮ್ಯಾಗ ಹೋದ್ರು. ಏನ್ ಮಾಡಿದ್ರು ನಮ್ಮವರು? ಬರೇ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋದು ಬಿಟ್ರೆ ಏನೇನು ಮಾಡಲಿಲ್ಲ. ಆ ವಿಶ್ವಾಸಾರ್ಹತೆ ಅಲ್ಲಿರುವಂತ ನಾಯಕನ ಮೇಲಿಲ್ಲ, ಅವ್ನ ಮಗನ ಮೇಲಿಲ್ಲ. ಜನರು ಇವತ್ತು ಹಿಂದೂಗಳು ನೋಡ್ಲಾಕತ್ತಿದ್ ನಮ್ಮ ಕಡೆ ಯಾಕೆ ನೋಡ್ಲಾಕತ್ತಾರ? ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಏನಾಗ್ಬಿಟ್ಟದ, ಮನೆ ಚುನಾವಣೆ ಸೋಲ್ಬೇಕಾದ್ರೆ ನಾ ವಿಧಾನಸಭೆಯಲ್ಲಿ ಹೇಳಿನಿ, ನೀವು ಚುನಾವಣೆ ಯಾಕೆ ಸೋತ್ರಪ್ಪ ಅಂದ್ರ ನೀವು ಏನೂ ಮಾಡಲಿಲ್ಲ, ಹಿಂದೂಗಳ ರಕ್ಷಣೆನೇ ಮಾಡಲಿಲ್ಲ, ಕಾರ್ಯಕರ್ತರು ಮನೆಗೆ ಹೋಗ್ಲಿಲ್ಲ, ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ, ಅವ್ರಿಗೆ ಧೈರ್ಯ ಕೊಡ್ಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅತಿ ಕಠಿಣ ನಮ್ಮ ಆರೋಗ್ಯ ಜ್ಞಾನೇಂದ್ರ ಹತ್ರ ಅದು ಹೊಡೆದ್ ಬಿಟ್ರೆ ಒಮ್ಮೆ ಕೇಳಿದ ಆರೋಗ್ಯ ಜ್ಞಾನೇಂದ್ರ ಎದಕ್ಕೆ ಮಂತ್ರಿ ಅದೆಯಪ್ಪ ರಾಜೀನಾಮೆ ಕೊಡು, ಇಲ್ಕಂದ್ರೆ ಅರಣ್ಯರ ತಗೋ, ಪರಿಸರ ತಗೋ, ಕಾರ್ಮಿಕ ದತ್ತಿಯರ ತಗೋ, ಹೋಮ್ ಮಿನಿಸ್ಟ್ರಿ ಅದಕ್ಕೆ ಇದೆ ಅಂತ ಕೇಳಿದ್ರು. ಏನು ಮಾಡ್ಲಿ ಅತ್ನಾಡ್ರೆ ನನಗೆ ಪೊಲೀಸರೇ ನನಗೆ ಹೊಟ್ಟೆ ಮಾತಿಗೆ ಕೇಳ್ತಾ ಇಲ್ಲ ಅಂತ ಹೇಳೋದು. ಮತ್ತು ಇಂಥವ್ರೆಲ್ಲ ಆಗ್ಯಾರ. ಮತ್ತು ಅದಕ್ಕೆ ಜನರಿಗೆ ಏನಾಗೈತೆ, ಒಂದು ವಿಶ್ವಾಸ ಐತೆ ನಮ್ಮ ಮೇಲೆ. ಯತ್ನಾಳ್ ಬಂದ್ರೆ ಏನಾರೇ ಇವನು ಬರೋಬ್ಬರಿ ಲೆಕ್ಕದಾಗ ಇಡ್ತಾನ. ಉತ್ತರ ಪ್ರದೇಶ ಯೋಗಿ ಹಂಗೆ ನಾ ಬಂದ್ರೆ ಮಾಡ್ತೀನಿ. ಇವ್ರೇನು ಹರಡಲ್ಲ ಪಂಕ ಮಸ್ದಾಗ ಅವ್ ಮಾಡ್ಲಿ ಮುಂದೆ ಇವ್ನ ಬರೋಬ್ಬರಿ ಎಲ್ಲಿ ಜನ್ನತ್ ಭಾಳ ಬೇಡ್ತಾರವ್ರು. 72 ಮಂದಿ 72 ಹುಡುಗ್ಯಾರ ಅದಾರ್ತಲ್ಲಿ ಮ್ಯಾಗ. ಇವ್ರು ಹೋದ್ಕೊಳ್ಳಿ ಕಾಲು ಒತ್ತಾರ್ತ. ದಾರು ಗಿರು ನೀವು ಹಿಂಗ ಇದು MS ಆಯಿಲ್ದ ಹಂಗ ತಿಮ್ಮಾಪುರ ಅಂಗಡಿಯಾಗ ಹೋಗಿ ತಗೋಬೇಕಾಗಿಲ್ರಿ. ಆ ಹೊಳಿನೇ ಸ್ಕಾಚ್ಗಳು ಹರಿತಾವತ್ತ, ಹಿಂಗ್ ತಗೊಂಡ ಹಿಂಗ್ ಕುಡಿದಿರ್ತ. ಹೇಳ್ತಾರ ಅವ್ರದ್ದು ಧರ್ಮದಾಗ ಹೇಳ್ತಾರ, 72 ಹುರ್ಯಾ आपका पाँव मसाज करते, सिर को मसाज करते. ಅದನ್ನೇ ಸೀದಾ ಕಳಿಸ್ಬಿಡ್ತೀವಲ್ಲ. ಮತ್ತೆ ಅಲ್ಲೇ ಬೇಕಾದಟ್ಟೆ 70 ಮತ್ತೆ ಎಟ್ರವ್ರು 32 ಫೂಟ್ ಎತ್ತರ ಇರ್ತಾರತ್ತ. ಇವ್ರು 4 ಫೂಟ್ ಇರ್ತಾರ. ಏನ್ ನೋಡ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ನೀವು ಪಾರ್ಟಿನಿ ಕಟ್ಟರಲ್ಲಾಕತ್ತಾರಲ್ಲ ಕಣ್ಣ.
ನಾನು ಮನೆ ವಿಧಾನಸಭಾದಾಗ ಹೇಳಿದೆ ಸಿದ್ದರಾಮಯ್ಯನವ್ರು ಅಂದ್ರೆ ಯತ್ನಾಳ್ರೆ ನೀವೇ ಒಂದು ಪಾರ್ಟಿ ಕಟ್ಟಿರ್ತಾಳೆ. ನಾ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ನಾ ಪಾರ್ಟಿ ಕೊಟ್ಟೋದ್ರೆ ಬಿ ಜೆ ಪಿ ನುಕ್ಸಾನ ಆಗಬಾರ್ದು, ಸ್ವಲ್ಪ ಬುದ್ಧಿ ಕಲಿಯಿಲ್ಲ ಅಂತ ಹೇಳೀನಿ. ಮತ್ತೆ ನಾನು ಅವನೇ ಅಂತೇಳಿ ಮ್ಯಾಗಿನವ್ರು ಕೂತ್ರಂದ್ರೆ ನಾವು ಕಟ್ತೀವಿ. ಕರ್ನಾಟಕ ನಂದೇ 130 ಸೀಟ್ ಬರ್ತಾವ. ತನ್ನ ಎದುರಿಗೆ ಅಶೋಕ ಮತ್ತು ವಿರೋಧ ಪಕ್ಷ ನಾಯಕ ಆಗಿರ್ತಾನ. ಅವ ಅಂತೂ ರಾಜ್ಯಾಧ್ಯಕ್ಷ ಅಂತೂ ಶಿಕಾರಿಪುರ ನಿಂದಿರೋದಿಲ್ಲ, ಬರ್ಕೊಂಡು ಇಟ್ಕೋರಿ. ಅವ್ರಿಗೆ ಜ್ಞಾನೋದಯ ಆಯ್ತಂದ್ರೆ ನಾವು ತಪ್ಪು ಮಾಡಿವಪ್ಪ ನಿಮ್ಗೆ ಹೊರಗೆ ಹಾಕಿದ್ದು, ನೀ ಬಾ ನಿನ್ನೆ ರಾಜ್ಯ ಮುಖ್ಯಮಂತ್ರಿ ಮಾತು ಘೋಷಣೆ ಮಾಡ್ತೀವಿ ಬಾ ಅಂದ್ರೆ ಬಿಜೆಪಿನ ಕಟ್ತೀನಿ. ಏನ್ ಬಾತೇನು ವಿಜೇಂದ್ರ ಮಾಡಕ್ ಮುಖ್ಯಮಂತ್ರಿ ಮಾಡಕ್ ಹೋಗ್ಲೇನ ಅಲ್ಲಿ? ಸುಮ್ಮನೆ ಕೆಲಸ ಇಲ್ಲೇನ್ರಿ? ಅವ್ರು ಅಪೇಕ್ಷೆ ಪಡ್ತೇನ್ರಿ. ಅಲ್ಲಿಗೆ ಎಲ್ಲ ಏನು ನಮ್ದು ಅವ್ರದ್ದು ಆ ಕಮಿಟಿ ಐತಲ್ರಿ, ಅವರೆಲ್ಲ ಹೇಳಿದ್ರ ಅಂದ್ರೆ ಬರ್ತೀನಿ. ಅವ್ರೇನು ಅಟ್ರಾಗ ನಾ ಎಸ್ ಪಿ ಅವ್ರಿಗೆ ಹೇಳೋದಿದೆ, ಇನ್ನು ಅವ್ರು ಯಾರದಾರು ಒದ್ದು ತಂದು ಒಳಗೆ ಹಾಕ್ರಿ, ಪ್ರತಿಭಟನೆಗೆ ಅವಕಾಶ ಕೊಡಬೇಡ್ರಿ, ಶಾಂತ ರೀತಿಯಿಂದ ಇದನ್ನ ತಗೊಬಂದಿಗೆ ತೊಗೊಂಡ್ಬರ್ರಿ, ಮತ್ತು ಡಿಕ್ಲೇರ್ ಮಾಡ್ರಿ ಶಿವಾಜಿ ಮಹಾರಾಜದು ಬಸವೇಶ್ವರ ಮೂರ್ತಿ ನೀವು ಯಾವಾಗ ಕೂಡ್ಸಿರಮ್ಮ